ಸ್ವಾಗತ ಜಿಕೆ ಕ್ವಿಜ್ ಗೈಡ್ಗೆ ಚಾನೆಲ್. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ಮಕ್ಕಳು ಅಥವಾ ದೊಡ್ಡವರಲ್ಲಿ ಮೂಗು ಕಟ್ಟಿಕೊಂಡಿದ್ದರೆ ಯಾವುದು ಇದಕ್ಕೆ ಸುಲಭ ಪರಿಹಾರವಾಗಿದೆ? ಆಪ್ಷನ್ಸ್: ಎ ನೀಲಗಿರಿ ತೈಲ, ಬಿ ಕಾಳುಮೆಣಸು, ಸಿ ಪಚ್ಚಕರ್ಪೂರ, ಡಿ ಲವಂಗ. ಸರಿಯಾದ ಉತ್ತರ ಆಪ್ಷನ್ ಬಿ ಕಾಳುಮೆಣಸು. ಕೆಲವು ಕಾಳುಮೆಣಸುಗಳನ್ನು ಬೆಂಕಿಯ ಕಿಡಿಯಲ್ಲಿ ಹಾಕಿ ಅಥವಾ ಕಾಳುಮೆಣಸನ್ನು ಸುಟ್ಟು ಇದರಿಂದ ಬರುವ ಹೊಗೆಯನ್ನು ತೆಗೆದುಕೊಳ್ಳುವುದರಿಂದ ಕಟ್ಟಿಕೊಂಡಿರುವ ಮೂಗಿನ ಸಮಸ್ಯೆಯಿಂದ ಹೊರಬರಬಹುದು. ಬೆತ್ತಲೆಯಾಗಿ ಸ್ನಾನ ಮಾಡುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಬಡತನ, ಬಿ ಆರ್ಥಿಕ ಸಮಸ್ಯೆ, ಸಿ ದೇಹ ಶುದ್ಧಿ, ಡಿ ಜಲದೋಷ. ಸರಿಯಾದ ಉತ್ತರ ಆಪ್ಷನ್ ಬಿ ಆರ್ಥಿಕ ಸಮಸ್ಯೆ. ಬೆತ್ತಲೆಯಾಗಿ ಸ್ನಾನ ಮಾಡುವುದರಿಂದ ನಾವು ಜಲದೇವನಾದ ವರುಣನಿಗೆ ಅಪಮಾನ ಮಾಡಿದಂತಾಗುತ್ತದೆ ಎಂದು ಶ್ರೀಕೃಷ್ಣನು ಹೇಳುತ್ತಾನೆ. ತೆರೆದ ಸ್ಥಳದಲ್ಲಿ ಮಾತ್ರವಲ್ಲ, ಮುಚ್ಚಿದ ಸ್ನಾನಗೃಹದಲ್ಲಿಯೂ ಸಹ ಯಾವುದೇ ಮನುಷ್ಯನು ಬೆತ್ತಲೆಯಾಗಿ ಸ್ನಾನ ಮಾಡಬಾರದು. ಇದನ್ನು ಮಾಡುವುದರಿಂದ ಅವರು ದೈಹಿಕ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಪ್ರಪಂಚದ ಅಳಿವಿನಂಚಿನಲ್ಲಿರುವ ಬಿಳಿ ಜಿರಾಫೆಯನ್ನು ಯಾವ ದೇಶದಲ್ಲಿ ರಕ್ಷಿಸಲಾಗುತ್ತಿದೆ? ಆಪ್ಷನ್ಸ್: ಎ ಕೀನ್ಯಾ, ಬಿ ಭೂತಾನ್, ಸಿ ಆಸ್ಟ್ರೇಲಿಯಾ, ಡಿ ಬ್ರೆಜಿಲ್. ಆಪ್ಷನ್ ಎ ಕೀನ್ಯಾ. ಪ್ರಪಂಚದ ಅಳಿವಿನಂಚಿನಲ್ಲಿರುವ ಅಂದರೆ ಬೆರಳೆಣಿಕೆಯಷ್ಟೇ ಉಳಿದಿರುವ ಬಿಳಿ ಜಿರಾಫೆಯನ್ನು ಕೀನ್ಯಾ ದೇಶದಲ್ಲಿ ರಕ್ಷಿಸಲಾಗಿದೆ. ಇದನ್ನು ಕಳ್ಳ ಬೇಟೆಗಾರರಿಂದ ರಕ್ಷಿಸಲು GPS ಟ್ರ್ಯಾಕಿಂಗ್ ಸಾಧನವನ್ನು ಅಳವಡಿಸಲಾಗಿದೆ. ಯಾವ ಮೀನು ನೆಲದ ಮೇಲೆ ನಡೆಯುತ್ತದೆ ಮತ್ತು ಗಾಳಿಯಲ್ಲಿ ಹಾರುತ್ತದೆ? ಆಪ್ಷನ್ಸ್: ಎ ಗಾಳಗಾರ, ಬಿ ಚಾರ್, ಸಿ ಪೆರಾನ್, ಡಿ ಗರ್ನೈ. ಸರಿಯಾದ ಉತ್ತರ ಆಪ್ಷನ್ ಡಿ ಗರ್ನೈ. ಗರ್ನೈ ಎಂಬ ಮೀನು ನೀರಿನಲ್ಲಿ ಈಜುತ್ತದೆ, ನೆಲದ ಮೇಲೆ ನಡೆಯುತ್ತದೆ, ಹಾಗೆಯೇ ಗಾಳಿಯಲ್ಲಿಯೂ ಸಹ ಇದು ಹಾರಬಲ್ಲದು. ಹೆಚ್ಚು ಅನ್ನ ತಿನ್ನುವುದರಿಂದ ಯಾವ ರೋಗ ಬರುತ್ತದೆ? ಆಪ್ಷನ್ಸ್: ಎ ಗ್ಯಾಸ್ಟ್ರಿಕ್, ಬಿ ಅಧಿಕ ಬೊಜ್ಜು, ಸಿ ಹೃದ್ರೋಗ, ಡಿ ಶುಗರ್. ಸರಿಯಾದ ಉತ್ತರ ಆಪ್ಷನ್ ಎ ಗ್ಯಾಸ್ಟ್ರಿಕ್. ಹೆಚ್ಚು ಅನ್ನವನ್ನು ಸೇವಿಸುವುದರಿಂದ ಗ್ಯಾಸ್ ಮತ್ತು ಅಸಿಡಿಟಿ ಉಂಟಾಗುತ್ತದೆ. ವಾಸ್ತವವಾಗಿ ಅಕ್ಕಿಯಲ್ಲಿ ನಾರಿನಾಂಶವು ತುಂಬಾ ಕಡಿಮೆಯಾಗಿರುತ್ತದೆ. ಈ ಕಾರಣದಿಂದಾಗಿ ಅದನ್ನು ತಿಂದ ನಂತರ ಹೊಟ್ಟೆಯಲ್ಲಿ ಗ್ಯಾಸ್ ರೂಪುಗೊಳ್ಳಲು ಪ್ರಾರಂಭವಾಗುತ್ತದೆ. ಹಾಗೆಯೇ ಅನ್ನವನ್ನು ತಿನ್ನುವುದರಿಂದ ಅಧಿಕ ಬೊಜ್ಜು ಶೇಖರಣೆಯಾಗುವುದಿಲ್ಲ. ನಿಮ್ಮ ದೇಹವು ಸೇವಿಸುವುದಕ್ಕಿಂತ ಹೆಚ್ಚಿನ ಕ್ಯಾಲೋರಿಗಳನ್ನು ಸೇವಿಸಿದಾಗ ಹೊಟ್ಟೆಯ ಬೊಜ್ಜು ಸೇರಿದಂತೆ ದೇಹದ ಇತರ ಭಾಗಗಳಲ್ಲಿ ಕೊಬ್ಬು ಶೇಖರಣೆಯಾಗಲು ಕಾರಣವಾಗುತ್ತದೆ. ಕೀಲುಗಳ ನೋವಿಗೆ ಕಾರಣವಾಗಿರುವಂತಹ ಯೂರಿಕ್ ಆಮ್ಲವನ್ನು ತೆಗೆದುಹಾಕಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್: ಎ ದಾಳಿಂಬೆ, ಬಿ ಸೋಯಾ, ಸಿ ಹಾಗಲಕಾಯಿ, ಡಿ ಏಡಿ ರಸ. ಹಾಗಲಕಾಯಿ. ಯೂರಿಕ್ ಆಮ್ಲವು ರಕ್ತದಲ್ಲಿ ಕಂಡುಬರುವ ತ್ಯಾಜ್ಯ ಉತ್ಪನ್ನವಾಗಿದೆ. ಇದು ದೇಹದ ವಿವಿಧ ಭಾಗಗಳು ಮತ್ತು ಅಂಗಗಳಿಗೆ ಹಾನಿಯನ್ನುಂಟು ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಈ ಯೂರಿಕ್ ಆಮ್ಲವನ್ನು ನಮ್ಮ ದೇಹದಿಂದ ತೆಗೆದುಹಾಕಲು ಹಾಗಲಕಾಯಿ ಉತ್ತಮ ಪರಿಹಾರವಾಗಿದೆ. ಹಾಗಲಕಾಯಿಯಲ್ಲಿ ಕ್ಯಾಲ್ಸಿಯಂ, ಬೀಟಾ ಕ್ಯಾರೋಟಿನ್, ಪೊಟ್ಯಾಷಿಯಂ ಜೊತೆಗೆ ಕಬ್ಬಿಣ, ಮೆಗ್ನೀಷಿಯಂ ಮತ್ತು ವಿಟಮಿನ್ ಸಿ ಸಮೃದ್ಧವಾಗಿರುವುದರಿಂದ ಯೂರಿಕ್ ಆಸಿಡ್ ನಿಯಂತ್ರಿಸಲು ಹಾಗಲಕಾಯಿ ಅತ್ಯುತ್ತಮ ಔಷಧವೆಂದು ಪರಿಗಣಿಸಲಾಗಿದೆ. ಎದೆ ಹಾಲನ್ನು ಮಕ್ಕಳಷ್ಟೇ ಅಲ್ಲದೆ ದೊಡ್ಡವರು ಕುಡಿದರೆ ಏನಾಗುತ್ತದೆ? ಆಪ್ಷನ್ಸ್: ಎ ಹೆಚ್ಚು ಶಕ್ತಿ, ಬಿ ಬುದ್ಧಿಮಾಂದ್ಯತೆ, ಸಿ ಶುಗರ್, ಡಿ ಕ್ಯಾನ್ಸರ್. ಸರಿಯಾದ ಉತ್ತರ ಆಪ್ಷನ್ ಎ ಹೆಚ್ಚು ಶಕ್ತಿ. ಸ್ತ್ರೀ ರೋಗ ತಜ್ಞರು ಮತ್ತು ಬಂಜೇತನ ತಜ್ಞರು ಹೇಳುವ ಪ್ರಕಾರ ವಯಸ್ಕರಲ್ಲಿ ಎದೆ ಹಾಲು ಹೊಸ ಸೂಪರ್ ಫುಡ್ ಆಗಿ ಹೊರಹೊಮ್ಮಿದೆ. ತಜ್ಞರು ಹೇಳುವ ಪ್ರಕಾರ ಎದೆ ಹಾಲಿನ ಪ್ರೋಬಯೋಟಿಕ್, ಪ್ರತಿಜೀವಕ ಮತ್ತು ಪ್ರಿಬಯೋಟಿಕ್ ಪರಿಣಾಮವು ಅದನ್ನು ಲಾಭದಾಯಕ ಪೌಷ್ಟಿಕಾಂಶದ ಆಯ್ಕೆಯನ್ನಾಗಿ ಮಾಡುತ್ತದೆ. ಎದೆ ಹಾಲು ಪೌಷ್ಟಿಕಾಂಶದ ಪರಮಾಣು ಬಾಂಬ್ ಆಗಿದೆ.
ಮತ್ತು ವಯಸ್ಕರು ಸಹ ಪೌಷ್ಟಿಕಾಂಶಕ್ಕಾಗಿ ಇದನ್ನು ಪ್ರಯತ್ನಿಸಬಹುದು. ವಾಸ್ತವವಾಗಿ ಕ್ರೀಡಾಪಟುಗಳು ಮತ್ತು ವೃತ್ತಿಪರ ಬಾಡಿ ಬಿಲ್ಡರ್ಗಳಿಗೆ ಎದೆ ಹಾಲು ಅಮೃತವಾಗಬಹುದು ಎಂದು ಹೇಳಲಾಗುತ್ತದೆ. ಹಾಗೆಯೇ ಆಶ್ಚರ್ಯವೆಂದರೆ ಯುಎಸ್ನಲ್ಲಿ ಎದೆ ಹಾಲಿನ ಲಾಲಿಪಾಪ್ಗಳನ್ನು ಮಾರಾಟ ಮಾಡುತ್ತಾರೆ. ಹಾಗೆಯೇ ಯುಕೆಯಲ್ಲಿ ಎದೆ ಹಾಲಿನ ಐಸ್ ಕ್ರೀಮ್ಗಳನ್ನು ಸಹ ಮಾರಾಟ ಮಾಡುತ್ತಾರೆ. ದೇವತೆಗಳ ಹೂವು ಎಂದು ಯಾವ ಹೂವನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಕಮಲ, ಬಿ ಮಲ್ಲಿಗೆ, ಸಿ ಪಾರಿಜಾತ, ಡಿ ಗುಲಾಬಿ. ಸರಿಯಾದ ಉತ್ತರ ಆಪ್ಷನ್ ಸಿ ಪಾರಿಜಾತ. ಪಾರಿಜಾತವನ್ನು ದೈವಿಕ ಹೂವುಗಳು ಎನ್ನಲಾಗುತ್ತದೆ. ಇದು ಲಕ್ಷ್ಮೀ ದೇವಿಗೆ ಅತಿ ಪ್ರಿಯವಾದ ಹೂವು. ಆದ್ದರಿಂದಲೇ ಪಾರಿಜಾತ ಕೆಳಕ್ಕೆ ಬಿದ್ದರೂ ಪೂಜೆಗೆ ಬಳಸುವ ಅಪರೂಪದ ಅದ್ಭುತ ಪುಷ್ಪ ಎನಿಸಿಕೊಂಡಿದೆ. ಸುಗಂಧಭರಿತ ಪಾರಿಜಾತ ಪುಷ್ಪಗಳಿಂದ ದೇವರನ್ನು ಪ್ರಾರ್ಥಿಸಿದರೆ ಸಕಲ ಸೌಭಾಗ್ಯ ದೊರೆಯುತ್ತದೆ ಎನ್ನುತ್ತಾರೆ ವಿದ್ವಾಂಸರು. ಈ ಹೂವುಗಳು ರಾತ್ರಿಯಲ್ಲಿ ತಮ್ಮ ಪರಿಮಳವನ್ನು ಹರಡುತ್ತವೆ. ಮಾತ್ರವಲ್ಲ, ಪಾರಿಜಾತ ವೃಕ್ಷವಿರುವಲ್ಲಿ ಲಕ್ಷ್ಮೀ ದೇವಿ ನೆಲೆಸುತ್ತಾಳೆ ಎಂದು ಕೂಡ ಹೇಳಲಾಗುತ್ತದೆ. ಅಧಿಕ ರಕ್ತದೊತ್ತಡದಿಂದ ದೇಹದ ಯಾವ ಅಂಗ ಹಾನಿಗೊಳಗಾಗುತ್ತದೆ? ಆಪ್ಷನ್ಸ್: ಎ ಮೆದುಳು, ಬಿ ಯಕೃತ್, ಸಿ ಲಿವರ್, ಡಿ ಹೃದಯ. ಆಪ್ಷನ್ ಎ ಮತ್ತು ಡಿ. ಅಧಿಕ ರಕ್ತದೊತ್ತಡ ಅಥವಾ ಅಧಿಕ ರಕ್ತದೊತ್ತಡವು ಸಾಮಾನ್ಯ ವೈದ್ಯಕೀಯ ಸ್ಥಿತಿಯಾಗಿದ್ದು, ಇದರಲ್ಲಿ ರಕ್ತದ ಹರಿವಿನ ದೀರ್ಘಾವಧಿಯ ಬಲವು ಹೃದಯ ರಕ್ತನಾಳದ ವ್ಯವಸ್ಥೆಯನ್ನು ಹಾನಿ ಮಾಡುವಷ್ಟು ಅಧಿಕವಾಗಿರುತ್ತದೆ. ಈ ಸ್ಥಿತಿಯು ಹೃದಯ ರಕ್ತನಾಳದ ಅಥವಾ ಹೃದ್ರೋಗ, ಹೃದಯ ವೈಫಲ್ಯ ಮತ್ತು ಹೃದಯಾಘಾತದಂತಹ ಮಾರಣಾಂತಿಕ ಆರೋಗ್ಯ ತೊಡಕುಗಳ ಹಿಂದೆ ಪ್ರಮುಖ ಅಪರಾಧಿಯಾಗಿರುತ್ತದೆ. ಅಷ್ಟೇ ಅಲ್ಲದೆ ಅಧಿಕ ರಕ್ತದೊತ್ತಡವು ಮೆದುಳಿನಂತಹ ಇತರ ಪ್ರಮುಖ ಅಂಗಗಳ ಮೇಲೆ ಪರಿಣಾಮ ಬೀರುತ್ತದೆ. ಪುರಾಣಗಳ ಪ್ರಕಾರ ಯಾರನ್ನು ಗುಡಾಕೇಶ ಎಂದು ಕರೆಯಲಾಗುತ್ತಿತ್ತು? ಆಪ್ಷನ್ಸ್: ಎ ದುರ್ಯೋಧನ, ಬಿ ಅರ್ಜುನ, ಸಿ ರಾವಣ, ಡಿ ಭೀಮ. ಅರ್ಜುನ. ಪುರಾಣಗಳ ಪ್ರಕಾರ ಅರ್ಜುನನನ್ನು ಗುಡಾಕೇಶ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಇವನು ನಿದ್ದೆಯನ್ನು ಗೆದ್ದಿದ್ದನು. ಅರ್ಜುನ ಹಲವಾರು ದಿನಗಳ ಕಾಲ ನಿದ್ದೆ ಮಾಡದೆ ಇರಬಲ್ಲವನಾಗಿದ್ದನು. ಧನ್ಯವಾದಗಳು. ನಿಮ್ಮ ಪ್ರೀತಿಯ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ. ಇನ್ನೂ ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳೊಂದಿಗೆ ಸಿಗ್ತೀನಿ. ಲವ್ ಯು.